ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಆನಂದ್. ಗುಂಡ್ಲುಪೇಟೆ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಮಧ್ಯಭಾಗದಲ್ಲಿರುವ ವಿದ್ಯುತ್ ದೀಪಗಳು ದುರಸ್ತಿಗೊಂಡು ವರ್ಷಗಳೇ ಕಳೆದಿದೆ. ಇದರಿಂದ ಹಲವಾರು ಅಪಘಾತಗಳಾಗಿ ಸಾವಿಗೀಡಾದವರ ಸಂಖ್ಯೆ ಹೆಚ್ಚಾಗಿದ್ದು, ನಿನ್ನೆ ರಾತ್ರಿ ಸಹ 9:30 ಸಮಯದಲ್ಲಿ ಅಪಘಾತವಾಗಿ ಯುವಕನೊಬ್ಬ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಮೈಸೂರು ಊಟಿ ರಸ್ತೆ, ಸುಲ್ತಾನ್ ಬತ್ತೇರಿ ರಸ್ತೆ ಹಾಗೂ ಚಾಮರಾಜನಗರ ರಸ್ತೆಯ ಮಧ್ಯಭಾಗದಲ್ಲಿರುವ ವಿದ್ಯುತ್ ದೀಪಗಳನ್ನು ದುರಸ್ತಿ ಮಾಡಿಕೊಡಬೇಕೆಂದು ಶಾಸಕ ಎಚ್.ಎಂ. ಗಣೇಶ್ ಪ್ರಸಾದ್ ರವರಿಗೆ ತಾಲೂಕು ಅಧ್ಯಕ್ಷರಾದ ಎ. ಅಬ್ದುಲ್ ಮಾಲಿಕ್ ರವರು ವಿನಂತಿಸಿದರು. ಈ ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಾರರಾದ ಬ್ರಹ್ಮಾನಂದ ಹಾಗೂ ತಾಲೂಕು ಕಾರ್ಯದರ್ಶಿಗಳಾದ ಎಸ್. ಮುಬಾರಕ್, ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ ಹಾಜರಿದ್ದರು. ಇವತ್ತು ಕರ್ನಾಟಕ ಕಾವಲು ಪಡೆ ವತಿಯಿಂದ ಗುಂಡ್ಲುಪೇಟೆ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಮಧ್ಯೆ ಇರತಕ್ಕಂಥ ವಿದ್ಯುತ್ ದೀಪಗಳು ದುರಸ್ತಿಗೊಂಡು ಸುಮಾರು ವರ್ಷಗಳೇ ಕಳೆದು ಹೋಗಿದ್ದು, ಸುಮಾರು ಅಪಘಾತಗಳಾಗ್ತಿತ್ತು. ಮಾನ್ಯ ಶಾಸಕರಾದ ಎಚ್.ಎಂ. ಗಣೇಶ್ ಪ್ರಸಾದ್ ಸರ್ ಅವರಿಗೆ ಇವತ್ತು ಒಂದು ಮನವಿನ ತೋರಿಸುವ ಮೂಲಕ ದುರಸ್ತಿಗೊಂಡ ದೀಪಗಳನ್ನು ಸರಿಪಡಿಸಬೇಕೆಂದು ನಾವು ಸಾರ್ವಜನಿಕರ ಪರವಾಗಿ ನಾವು ಒಂದು ಮನವಿಯನ್ನು ಮಾಡ್ಕೊತಾ ಇದ್ದೇವೆ. ಆದಷ್ಟು ಬೇಗ ಮಾನ್ಯ ಶಾಸಕರು ಇದರ ಬಗ್ಗೆ ಕ್ರಮ ವಹಿಸಬೇಕೆಂದು ಈ ಮೂಲಕ ನಾನು ವಿನಂತಿ ಕೊಡ್ತೇನೆ. ಸ್ವಲ್ಪ ಸೈಲೆಂಟ್ ಆಗಿರಿ. ಕರ್ನಾಟಕ ಕಾವಲು ಪಡೆ ಕೊಟ್ಟಿರೋಂಥ ಮನವಿನ 100% ಸ್ವೀಕರಿಸಿದ್ದೀವಿ. ಜೊತೆಗೆ ಈಗ ಆಗಲೇ ಈ ಕಾಮಗಾರಿನ ಶುರು ಮಾಡಬೇಕು ಅಂತ ನಾವು ಆದೇಶ ಹೈವೇ ಅವ್ರಿಗೆ ಹೇಳಿ ಅವರು ಕೂಡ ಇನ್ನೊಂದು 2 ದಿನದಲ್ಲಿ ಶುರು ಮಾಡ್ತಾರೆ. ಖಂಡಿತವಾಗ್ಲೂ ಈ ಕೆಲಸ ಮಾಡ್ಕೊಡ್ತೀವಿ. ಇದು ಲಾಂಗ್ ಪೆಂಡಿಂಗು. ಜೊತೆಗೆ ಇದಕ್ಕೆ ಯಾರ್ದು ಒಂದು ಇಂಟ್ರೆಸ್ಟೇ ಇರಲಿಲ್ಲ. ಇದು ನಾವು ಕಳೆದ 6 ತಿಂಗಳು 7 ತಿಂಗಳಿಂದ ಇದ್ರ ಮೇಲೆ ಒಂದು ಸ್ವಲ್ಪ ನಿಗಾ ವಹಿಸಿ ಇವಾಗ ಒಂದು ಅಂತಿಮ ಹಂತಕ್ಕೆ ಬಂದಿದೆ. ಖಂಡಿತವಾಗ್ಲೂ ಕರ್ನಾಟಕ ಕಾವಲು ಪಡೆಯವರು ನಮ್ಮ ಸರ್ಕಾರದ ಜೊತೆಗೆ ಕೈ ಜೋಡಿಸ್ಬೇಕು ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ಖಂಡಿತವಾಗ್ಲೂ ತಾಲೂಕು ಅಭಿವೃದ್ಧಿ ಮಾಡೋದು. ಖಂಡಿತ ಸಾಹೇಬ್ರೆ, ಧನ್ಯವಾದಗಳು.